ಫೈನಲಿ ಜೀವನಕ್ಕೆ ಬೇಕಾದ 5 ಸೂತ್ರಗಳೇನು? 5 ರೂಲ್ಸ್ ಆಫ್ ಲೈಫ್, ನಾಟ್ ಓನ್ಲಿ ಫಾರ್ ಸಕ್ಸಸ್, ಫಾರ್ ಹೋಲ್ ಲೈಫ್. 5 laws to lead life. Okay. 1, like I said, learn to subordinate your likes and dislikes. ನನಗೆ ಇಷ್ಟ ಆಗಿದ್ದನ್ನೇ ಮಾಡ್ತೀನಿ ಅಂದರೆ ಯಾವುದೇ ಫೀಲ್ಡ್ಗೆ ಹೋದ್ರೂ ಕಷ್ಟ. ಕ್ರಿಕೆಟ್ಗೆ ಹೋದ್ರೂ ಕಷ್ಟ. ಕ್ರಿಕೆಟ್ನಲ್ಲೂ ಎಕ್ಸಸೈಸ್ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ, ಕಾಯ್ಕೋಬೇಕು ನಿಮ್ಮ ಬ್ಯಾಟಿಂಗ್ಗೆ. ನನಗೆ ಇದು ಇಷ್ಟ ಇಲ್ಲ ಅಂದರೆ ಹೇಳೋದು ತಪ್ಪು. ಸೊ 1, subordinate your likes and dislikes. 2, the beliefs you hold in the beginning of the journey define the journey. ನೀವು ಸ್ಟಾರ್ಟಿಂಗ್ನಲ್ಲೇ ಯು ಹ್ಯಾವ್ ಟು ಬಿಲೀವ್ ಲೈಫ್ ಇಸ್ ದಿಸ್ ಆ್ಯಂಡ್ ದಟ್. ತುಂಬ ಜನ ಇದ್ದಾರೆ, ನಾನು ಓದೋದ್ರಲ್ಲಿ ಚೆನ್ನಾಗಾಗ್ಬಿಟ್ರೆ ಆಮೇಲೆ ಐ ಮೇ ನಾಟ್ ಬಿ ವೆರಿ ಗುಡ್ ಇನ್ ಸಿಂಗಿಂಗ್. ಇಫ್ ಐ ಆಮ್ ಗುಡ್ ಇನ್ practical subjects, then I cannot be good in theory subjects. Life is not this or that. Life is this and that. 3, you need to manage time properly. Time management is the biggest challenge of today's world. ನಮ್ಮೆಲ್ಲರಿಗೂ there is only 24 hours. ಬಟ್ ಕೆಲವರು ಆ 24 ಅವರ್ಸ್ನಲ್ಲೇ ಎಷ್ಟೊಂದು ಮಾಡ್ತಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ನೋಡಿ, ಫುಲ್ ದೇಶನೇ ನಡೆಸ್ತಾರೆ 24 ಅವರ್ಸ್ನಲ್ಲಿ. ಇನ್ನು ಕೆಲವರು 24 ಅವರ್ಸ್ನಲ್ಲಿ ವಾಟ್ಸಪ್ ಮೆಸೇಜ್ ರಿಪ್ಲೈ ಮಾಡೋಕ್ಕೂ ಆಗಲ್ಲ. ಕೇರ್ಫುಲ್ ವೇರ್ ಯುವರ್ ಟೈಮ್ ಇಸ್ ಗೋಯಿಂಗ್, ಬಿಕಾಸ್ ವೇರ್ ಎವರ್ ಯುವರ್ ಟೈಮ್ ಇಸ್ ಗೋಯಿಂಗ್, ಫ್ರಮ್ ದೇರ್ ಯುವರ್ ಫ್ಯೂಚರ್ ಇಸ್ ಕಮಿಂಗ್. 4, you need to accept life. ಅಕ್ಸೆಪ್ಟೆನ್ಸ್ ಆ್ಯಂಡ್ ಡಿಸ್ಟರ್ಬೆನ್ಸ್ ಕೆನಾಟ್ ಕೋ ಎಕ್ಸಿಸ್ಟ್. ನಿಮ್ಗೆ ಯಾವಾಗಲಾದರೂ ಮೆಂಟ್ಲಿ ಡಿಸ್ಟರ್ಬ್ ಆಗಿದ್ದರೆ ನೀವು ನೋಡಿ ಏನೋ ಒಂದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಯಾಕೆ ನಮ್ಮ ತಂದೆ ಬೈದರು, ಯಾಕೆ ನನ್ನ ಫ್ರೆಂಡ್ ಹಿಂಗೆ ಮಾಡ್ದ, ನಾನು ಏನು ಮಾಡ್ದೇನೆ, ಯಾಕೆ ಟೀಚರ್ ನನ್ನನ್ನು ಹಿಡ್ಕೊಂಡ್ರು. ಅಕ್ಸೆಪ್ಟೆನ್ಸ್ ಆ್ಯಂಡ್ ಡಿಸ್ಟರ್ಬೆನ್ಸ್ ಕೆನಾಟ್ ಕೋ ಎಕ್ಸಿಸ್ಟ್. ಯು ನೀಡ್ ಟು ಅಕ್ಸೆಪ್ಟ್ ಲೈಫ್. ಏನೇ ಆಗಲಿ ನಾನು ಸಾಲ್ವ್ ಮಾಡ್ಬೋದು ಅನ್ನೋ ಬಿಲೀಫ್ ಇರಬೇಕು. ನನಗೆ ಯಾಕಪ್ಪ ಈ ಚಾಲೆಂಜ್ ಬಂತು, ಯಾಕೆ ಬರೀ ನನಗೆ ದೇವರು ಕಷ್ಟ ಕೊಡ್ತಾರೆ ಅಂತ ಹೇಳಿದ್ರೆ ಆಗಲ್ಲ. ದಟ್ಸ್ ದ 4th. ಆ್ಯಂಡ್ 5th, ಸಿನ್ಸಿಯಾರಿಟಿ. ಏನೇ ಮಾಡಿದ್ರೂ ಯು ಶುಡ್ ಡೂ ಇಟ್ ಸಿನ್ಸಿಯರ್ಲಿ. ಸಿನ್ಸಿಯಾರಿಟಿ ಈಸ್ ಜಸ್ಟ್ ಗಿವಿಂಗ್ ಯೋರ್ 100% ಟು ಇಟ್. ದಟ್ಸ್ ಆಲ್ ಇಸ್ ಸಿನ್ಸಿಯಾರಿಟಿ. ವೆನ್ ಯು ಆರ್ ಪ್ಲೇಯಿಂಗ್ ಆಲ್ಸೋ ಪ್ಲೇ ಸಿನ್ಸಿಯರ್ಲಿ, ವೆನ್ ಯು ಆರ್ ಸ್ಟಡಿಂಗ್ ಆಲ್ಸೋ ಸ್ಟಡಿ ಸಿನ್ಸಿಯರ್ಲಿ. ನಾನು ಆಟಾಡುವಾಗ ಅಯ್ಯೋ ನಾಳೆ ಎಕ್ಸಾಮ್ ಇದೆ, ನಾನು ಯಾಕಾದರೂ ಬಂದನೋ, ಸರಿ ಇದಾದಮೇಲೆ ನಾನು ಹೊಟ್ಟೋಗ್ತೀನಿ ಅಂತ ಯೋಚನೆ ಮಾಡಬಾರ್ದು. ನಾನು ಓದೋವಾಗ ನಾನು ಮಾತ್ರ ಓದ್ತಾ ಇದ್ದೀನಿ, ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾರೆ ಅಂತ ಇರಬಾರ್ದು. ಹೋಲ್ಡಿಂಗ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಇನ್ ಒನ್ ಪ್ಲೇಸ್ ಇಸ್ ಸಿನ್ಸಿಯಾರಿಟಿ. ಓನ್ಲಿ ನಮ್ಮ ಹ್ಯೂಮನ್ ಬೀಯಿಂಗ್ಸ್ಗೆ ಆ ಪಾಸಿಬಿಲಿಟಿ ಇದೆ. ನಾನು ಕ್ಲಾಸ್ನಲ್ಲಿ ಕೂತಿ ದುಬೈ ಬಗ್ಗೆ ಯೋಚನೆ ಮಾಡ್ಬೋದು, ದುಬೈನಲ್ಲಿದ್ದು ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ಬೋದು. ಇಫ್ ಯು ಕ್ಯಾನ್ ಹೋಲ್ಡ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಇನ್ ಒನ್ ಪ್ಲೇಸ್, automatically you will do what you are doing very well. When you do what you are doing very well, you will automatically succeed in life also.